ಸಿಲಿಕಾನ್ ಸಿಟಿಯ ಶೇಷಾದ್ರಿಪುರಂನಲ್ಲಿ ಅವೈಜ್ಞಾನಿಕ ಕಾಮಗಾರಿ ನಡೆದಿದೆ. ಈ ಅವೈಜ್ಞಾನಿಕ ಕಾಮಗಾರಿಗಳಿಂದ ಆದಂತಹ ಅವಾಂತರಗಳು ಒಂದಾ ಎರಡ ಸಾಕಷ್ಟಿವೆ. ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತೀವಿ ಬ್ರೇಕಿಂಗ್ ಮೂಲಕ. ಸಿಲಿಕಾನ್ ಸಿಟಿಯಲ್ಲಿ ಕಾಮಗಾರಿ ಅವಾಂತರ, ಶೇಷಾದ್ರಿಪುರಂನಲ್ಲಿ ಅವೈಜ್ಞಾನಿಕ ಕಾಮಗಾರಿ, ಪ್ಲಾಟ್ಫಾರ್ಮ್ ರಸ್ತೆಯಲ್ಲಿ ವೈಟ್ ಟಾಪಿಂಗ್, ಅವೈಜ್ಞಾನಿಕ ಕಾಮಗಾರಿಯಿಂದ ಎಡವಟ್ಟು, ವ್ಯಕ್ತಿಯ ಕಾಲು ಮುರಿದರೂ ಎಚ್ಚೆತ್ತುಕೊಳ್ಳದ ಪಾಲಿಕೆ ಮತ್ತು ಪಾಲಿಕೆಯ ಅಧಿಕಾರಿಗಳು. ಇದು ಕರ್ನಾಟಕ ನ್ಯೂಸ್ ವೀಕ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕಾಮಗಾರಿಯ ಅವಾಂತರ, ಅಧಿಕಾರಿಗಳು ಆದ್ರೂ ಕೂಡ ಡೋಂಟ್ ಕೇರ್. ಸಿಲಿಕಾನ್ ಸಿಟಿಯಲ್ಲಿ ಕಾಮಗಾರಿಯಿಂದ ಆದಂತಹ ಅವಾಂತರ ಒಂದಾ ಎರಡ? ಎಸ್, ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ ನೀವಿವಾಗ ಗಮನಿಸ್ತಾ ಇರುವಂತಹ ದೃಶ್ಯಾವಳಿಗಳು ಅವೈಜ್ಞಾನಿಕ ಕಾಮಗಾರಿ ಅಂತಾನೆ ಹೇಳ್ಬೋದು. ಪ್ಲಾಟ್ಫಾರ್ಮ್ ರಸ್ತೆಯಲ್ಲಿ ವೈಟ್ ಟಾಪಿಂಗ್ ಮಾಡಲಾಗಿದೆ. ಅವೈಜ್ಞಾನಿಕ ಕಾಮಗಾರಿಯಿಂದ ಮಹಾ ಎಡವಟ್ಟಾಗಿರುವಂಥದ್ದು. ವ್ಯಕ್ತಿಯ ಕಾಲು ಮುರಿದ್ರೂ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ ಪಾಲಿಕೆಯ ಅಧಿಕಾರಿಗಳು. ಪಾಲಿಕೆ ಹಾಗೆ ಜಾಣ ಕುರುಡನಂತೆ ವರ್ತನೆಯನ್ನ ತೋರ್ತಾ ಇರುವಂಥದ್ದು. ಕರ್ನಾಟಕ ನ್ಯೂಸ್ ಬೀಟ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ನೀವು ನೋಡ್ತಾ ಇರುವಂಥದ್ದು. ಎಸ್ ನೋಡಿ, ಬೆಂಗಳೂರಿಂದ ಮಂಗಳೂರು ಆಗಿರ್ಬೋದು ಅಥವಾ ಉತ್ತರ ಕರ್ನಾಟಕದಿಂದ ದಕ್ಷಿಣ ಕನ್ನಡದವರೆಗೂ ಕೂಡ ನಾವು ಕಳಪೆ ಕಾಮಗಾರಿಯಿಂದ ಒಂದಲ್ಲ ಒಂದು ಅವಾಂತರ ಆಗ್ತಾನೆ ಇದ್ದಾನೆ. ಇವನ್ನೆಲ್ಲ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಪ್ರತಿನಿತ್ಯ ಕೂಡ ನಿಮಗೆ ನಮ್ಮ ಮಾಧ್ಯಮದ ಮೂಲಕ ತೋರಿಸ್ತಾನೆ ಇರ್ತೀವಿ. ನೋಡಿ, ಯಾರೋ ಕಾಲ್ ಮುರ್ಕೊಳ್ತಾರೆ, ಇನ್ಯಾರೋ ಕೈ ಕಳೆದುಕೊಳ್ತಾರೆ. ಒಮ್ಮೊಮ್ಮೆ ಈ ರಸ್ತೆ ಗುಂಡಿ ಕಳಪೆ ಕಾಮಗಾರಿಗೆ ಜೀವ ಹೋಗಿರುವಂತಹ ಎಕ್ಸಾಂಪಲ್ಸ್ ಕೂಡ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಇದನ್ನೆಲ್ಲ ನಾವು ಪ್ರತಿನಿತ್ಯ ಗಮನಿಸ್ತಾ ಇದ್ದೇವೆ ಕೂಡ. ಎಸ್, ಆದರೆ ಇವತ್ತು ಬೆಂಗಳೂರಿನ ಕಳಪೆ ಕಾಮಗಾರಿಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು. ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಶೇಷಾದ್ರಿಪುರಂನ ಒಂದು ಕಳಪೆ ಕಾಮಗಾರಿಯ ಅವಾಂತರ ಅಂತಾನೆ ಹೇಳ್ತಾ ಇರ್ಬೋದು. ನೋಡಿ ವೀಕ್ಷಕರೇ, ಬೆಂಗಳೂರಿನ ಎಲ್ಲಾ ರಸ್ತೆಗಳಲ್ಲೂ ಕೂಡ ಮೊಣಕಾಲುದ್ದ ಗುಂಡಿ ಬಿದ್ದಿರುತ್ತೆ. ಕೆಲವೊಂದು ರಸ್ತೆಗಳಲ್ಲಂತೂ 3 ಅಡಿ 6 ಅಡಿ ಗುಂಡಿಗಳಿರುವಂಥದ್ದು. ಎಸ್, ಇದ್ರ ಬಗ್ಗೆ ಮತ್ತೊಂದು ಅಪ್ಡೇಟಿಂಗ್ ಬ್ರೇಕಿಂಗ್ ಕೂಡ ಬರ್ತಾ ಇದೆ, ನೋಡ್ತಾ ಹೋಗೋಣ. ಶೇಷಾದ್ರಿಪುರಂನಲ್ಲಿ ಅವೈಜ್ಞಾನಿಕ ಕಾಮಗಾರಿ, ರಸ್ತೆ ಬದಿ ಪೂರ್ಣಗೊಳ್ಳದ ಚರಂಡಿ ಕಾಮಗಾರಿ. ನಡೆದುಕೊಂಡು ಬರುವಾಗ ಮುರಿದಂತಹ ಸ್ಲ್ಯಾಬ್ ಮುರಿದು ಚರಂಡಿಗೆ ಬಿದ್ದಂತಹ ವ್ಯಕ್ತಿ ಕಾಲು ಮುರಿದುಕೊಂಡಿದ್ದಾರೆ. ಚರಂಡಿಗೆ ಬಿದ್ದು ಕಾಲು ಮುರಿದುಕೊಂಡಂತಹ ವ್ಯಕ್ತಿಯ ಗೋಳಾಟ. ಜನವರಿ 3ನೇ ತಾರೀಕಿನಂದು ನಡೆದಿರುವಂತಹ ಅವಘಡ ಇದಾಗಿದೆ. ಎಸ್ ವೀಕ್ಷಕರೇ, ನೋಡಿ, ಬೆಂಗಳೂರಿನ ಎಲ್ಲಾ ರಸ್ತೆಗಳಲ್ಲೂ ಕೂಡ ಮೊಣಕಾಲುದ್ದ ಗುಂಡಿ ಬಿದ್ದಿರುತ್ತೆ. ಕೆಲವೊಂದು ರಸ್ತೆಗಳಂತೂ 3 ಅಡಿ 6 ಅಡಿ ಗುಂಡಿಗಳದ್ದೇ ದರ್ಬಾರ್ ಅಂತ ಹೇಳ್ಬೋದು. ಇದನ್ನ ಪ್ರಶ್ನೆ ಮಾಡಿದಾಗ ಏನ್ ಹೇಳ್ತಾರೆ ಸಂಬಂಧಪಟ್ಟಂತಹ ಅಧಿಕಾರಿಗಳು? ನೋಡಿ, ಕಾಂಗ್ರೆಸ್ ಅಲ್ಲ ಬಿಜೆಪಿ ಇದ್ದಾಗಲೂ ಕೂಡ ಇದೇ ಅವಾಂತರ ಆಗಿತ್ತು. ಓಕೆ ಸರ್, ಕಾಂಗ್ರೆಸ್ ಅಲ್ಲ ಬಿಜೆಪಿ ಇದ್ದಾಗಲೂ ಅದೇ ಅವಾಂತರ ಆಗಿತ್ತು, ಒಪ್ಕೊಳ್ಳೋಣ. ಮಳೆಗಾಲದಲ್ಲೂ ಹೀಗೆ, ಚಳಿಗಾಲದಲ್ಲೂ ಹೀಗೆ, ಹೋಗ್ಲಿ ಬೇಸಿಗೆ ಕಾಲದಲ್ಲೂ ಕೂಡ ಇದೇ ರೀತಿಯ ಅವೈಜ್ಞಾನಿಕ ಕಾಮಗಾರಿಗಳು ನಡೀತಾ ಇದೆ ಅನ್ನೋದಾದ್ರೆ ಇದೇನಾ ಬೆಂಗಳೂರಿನ ಅಭಿವೃದ್ಧಿ? ಇದೇನಾ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಒಂದು ಸಾಧನೆ, ಮಹಾಸಾಧನೆ? ಎಸ್, ನೀವೇನು ಇವಾಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೇ ಸ್ಲ್ಯಾಬ್ ಮುರಿದು ಒಬ್ಬ ವ್ಯಕ್ತಿ ಕಾಲ್ ಮುರಿದುಕೊಂಡಿದ್ದಾರೆ. ಅವರ ಗೋಳಾಟ ಹೇಳತೀರದ್ದಾಗಿದೆ. ಎಸ್, ಓಕೆ, ಇದಕ್ಕೆಲ್ಲ ಶಾಶ್ವತ ಪರಿಹಾರ, ಈ ಗುಂಡಿ ಮುಚ್ಚೋದಾಗಿರ್ಬೋದು ಅಥವಾ ಮಗದೊಂದು, ಇದಕ್ಕೆಲ್ಲ ಕೂಡ ಶಾಶ್ವತ ಪರಿಹಾರ ಅಂತ ವೈಟ್ ಟಾಪಿಂಗ್ ಅನ್ನ ತಂದಿರುವಂತದ್ದು. ವ್ಯಕ್ತಿಯ ಕಾಲು ಮುರಿದರೂ ಕೂಡ ಪಾಲಿಕೆ ಡೋಂಟ್ ಕೇರ್. ಕಣ್ಮುಚ್ಚಿ ಕುಳಿತ ಜಿಬಿಎ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ. ಶಾಸಕ ದಿನೇಶ್ ಗುಂಡೂರಾವ್ ಪ್ರತಿನಿಧಿಸುವಂತಹ ಕ್ಷೇತ್ರ ಇದಾಗಿದೆ. ಘಟನೆ ನಡೆದರೂ ಕೂಡ ಸ್ಥಳಕ್ಕೆ ಬಾರದಂತಹ ಜಿಬಿಎ ಅಧಿಕಾರಿಗಳು, ಕೆಎನ್ಬಿ ಮುಂದೆ ಕಾಲು ಕಳೆದುಕೊಂಡಂತಹ ವ್ಯಕ್ತಿ ತಮ್ಮ ಅಳಲನ್ನ ಕೂಡ ತೋಡ್ಕೊಂಡಿದ್ದಾರೆ. ಎಸ್, ನೋಡಿ, ಬೆಂಗಳೂರಿನ ರಸ್ತೆ ಸಮಸ್ಯೆಗಳಾಗಿರ್ಬೋದು, ಚರಂಡಿ ಸಮಸ್ಯೆಗಳಾಗಿರ್ಬೋದು, ಸಾಕಷ್ಟು ಸಮಸ್ಯೆಗಳಿದೆ. ಈ ಸಮಸ್ಯೆಗಳಿಗೆಲ್ಲ ಶಾಶ್ವತವಾದಂತಹ ಪರಿಹಾರ ಏನು ಅಂತಂದ್ರೆ ವೈಟ್ ಟಾಪಿಂಗ್ ಅಂತ ತಗೊಂಡು ಬಂದ್ರು. ಎಸ್, ಓಕೆ, ಆದರೆ ನಮಗೆ ಇವಾಗಿರುವಂತಹ ಒಂದೇ ಒಂದು ಪ್ರಶ್ನೆ ಏನು ಅಂತಂದ್ರೆ, ಇದು ವೈಟ್ ಟಾಪಿಂಗಾ, ಪೇಂಟಿಂಗಾ ಅಥವಾ ವೈಟ್ ವಾಷಿಂಗಾ? ಒಂದು ಗೊತ್ತಾಗ್ತಾ ಇಲ್ಲ, ಏನಿಲ್ಲ. ಎಸ್, ಸ್ಲ್ಯಾಬ್ ಮುರಿದು ಒಬ್ಬ ವ್ಯಕ್ತಿ ತನ್ನ ಕಾಲ್ ಮುರಿದು ಮನೇಲಿ ಕೂತ್ಕೊಂಡಿದ್ದಾರೆ. ಅವರ ಗೋಳಾಟ ಹೇಳುತ್ತಿರೋದಾಗಿದೆ. ಆದರೂ ಕೂಡ ಜಿಬಿಎ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಸ್ಲ್ಯಾಬ್ ಮುರಿದು ಒಬ್ಬ ವ್ಯಕ್ತಿಯ ಕಾಲ್ ಮುರಿದುಕೊಂಡಿದ್ದಾರೆ ಅಂದ್ರೆ ಇದೇನಾ ನಿಮ್ಮ ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಸಚಿವರು ಬಿಬಿಎಂಪಿ ಮಾಡಿರುವಂತಹ ಶಾಶ್ವತ ಪರಿಹಾರ?
ಕರ್ನಾಟಕ ನ್ಯೂಸ್ ಬೀಟ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ನೀವು ನೋಡ್ತಾ ಇರುವಂತದ್ದು. ಎಸ್, ಹಾಗಾದ್ರೆ ಜಿಬಿಎ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಜಿಬಿಎ ಏನ್ ಮಾಡ್ತಾ ಇದೆ, ಇನ್ನ ನಾವೇ ಆರಿಸಿ ತಂದಂತಹ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ, ರಾತ್ರೋರಾತ್ರಿ ಪರಿಶೀಲನೆ ಮಾಡಿ ಚೆಕಿಂಗ್ ಅಂತ ಬೆಂಗಳೂರು ನೈಟ್ ರೌಂಡ್ ಸಹ ಹಾಕಿದಂತಹ ನಗರಾಭಿವೃದ್ಧಿ ಸಚಿವರಾದ್ರೂ ಏನ್ ಮಾಡ್ತಾ ಇದ್ದಾರೆ ಎನ್ನುವಂತಹ ಪ್ರಶ್ನೆಯನ್ನ ಜನಸಾಮಾನ್ಯರ ಪರವಾಗಿ ನಾವು ಕರ್ನಾಟಕ ನ್ಯೂಸ್ ಬೀಟ್ ನಲ್ಲಿ ಕೇಳ್ತಾ ಇದ್ದೀವಿ. ನೋಡಿ, ಈ ತರ ಕಾಲ್ ಫ್ರಾಕ್ಚರ್ ಆಗಿದೆ. ನಮಸ್ತೆ, ಲೈವ್ ಬರ್ತಾರ ಕಾರಣ ಏನು ಅಂತಂದ್ರೆ ಮಲ್ಲೇಶ್ವರಂ ಯಾವ ಏರಿಯಾ ಇದೆಯಲ್ಲ, ಶೇಷಾದ್ರಿಪುರಂ ರೋಡಲ್ಲಿ ಇದು JDS ಇದೆಯಲ್ಲ, ಅದು ಎದುರುಗಡೆನೆ ನೋಡಿ ಪೆಡೆಸ್ಟ್ರಿಯನ್ ಪಾದಚಾರಿ ಯಾತ್ರೆಗಳನ್ನ ರೆಡಿ ಮಾಡಿದ್ದಾರೆ. ಈ 3 ಜನ ಯಾರೇ ಆಗಿರ್ಲಿ, ಅವ್ರು ಬಡವರು, ಶ್ರೀಮಂತರು, ಕುಡುಕರು, ಮತ್ತೊಂದ ಏನೂ ಆಗಿರ್ಲಿ, ಓಡಾಡ್ತಿದ್ದಂಗೆ ಇದ್ದಕ್ಕಿದ್ದಾಗೆ ಬಿದ್ದುಬಿಟ್ಟಿದ್ದಾರೆ. ನೋಡಿ, ಈ ತರ ಕಾಲ್ ಫ್ರಾಕ್ಚರ್ ಆಗಿದೆ. ಯಾರು ಇದಕ್ಕೆ ರೆಸ್ಪಾನ್ಸಿಬಲ್? ಯಾರು ರೆಸ್ಪಾನ್ಸಿಬಲ್? ನೋಡಿ, ಕಾಲ್ ಮುರಿದೋಗಿದೆ. ಅವನು ಯಾರೇ ಆಗಿರ್ಲಿ, ಅದು ಪೊಲೀಸ್ನವರು ನೋಡ್ಬಿಟ್ಟು ಹಂಗೆ ಹೋಗಿದ್ದಾರೆ. ಹೂ ಇಸ್ ದ ರೆಸ್ಪಾನ್ಸಿಬಲ್? ಇವಾಗ ಯಾರ್ಯಾರು ನೋಡ್ತಾ ಇದ್ದೀರೋ, ರೀಚ್ ಆಗ್ತಾ ಇದ್ದೀರೋ, ದಯವಿಟ್ಟು ನನ್ನ ರೀಚ್ ಶೇರ್ ಮಾಡಿ. ನಮಸ್ತೆ, ಲೈವ್ ಬರ್ತಾರ ಕಾರಣ ಏನು ಅಂತಂದ್ರೆ ಮಲ್ಲೇಶ್ವರಂ ಯಾವ ಏರಿಯಾ ಇದೆಯಲ್ಲ, ಶೇಷಾದ್ರಿಪುರಂ ರೋಡಲ್ಲಿ ಇದು JDS ಇದೆಯಲ್ಲ, ಅದು ಎದುರುಗಡೆನೆ ನೋಡಿ. ಎಸ್, ಘಟನೆ ನಡೆದಂತಹ ಸ್ಥಳದಿಂದ ಅಂದ್ರೆ ಶೇಷಾದ್ರಿಪುರಂನಿಂದ ನೇರ ಸಂಪರ್ಕದಿಂದ ನಮ್ಮ ಪ್ರತಿನಿಧಿ ಸಂಜಯ್ ಗೌಡ ಜಾಯಿನ್ ಆಗ್ತಾ ಇದ್ದಾರೆ. ಎಸ್, ಈ ಕುರಿತಂತೆ ಒಂದು ವಾಕ್ ಥ್ರೂ ಅನ್ನ ಕೂಡ ಮಾಡಿರುವಂತದ್ದು. ಬೆಂಗಳೂರಿನಲ್ಲಿ ದಿನೇ ದಿನೇ ಕಳಪೆ ಕಾಮಗಾರಿ ಹೆಚ್ಚಾಗ್ತಾ ಇರುವಂತದ್ದು. ಬಿಬಿಎಂಪಿಯಿಂದ JBAಗೆ ಅಂದ್ರೆ ಬಿಬಿಎಂಪಿ ಬದಲಾಗಿ ಈಗ ಗ್ರೇಟರ್ ಬೆಂಗಳೂರು ಆದ್ರೂ ಕೂಡ ಒಂದು ಕಳಪೆ ಕಾಮಗಾರಿ ಮತ್ತೆ ಅವೈಜ್ಞಾನಿಕ ಕಾಮಗಾರಿಗಳು ಹೆಚ್ಚಾಗ್ತಾ ಇರುವಂತದ್ದು. ಸದ್ಯ ನಾನೀಗ ಶೇಷಾದ್ರಿಪುರಂ ಮುಖ್ಯ ರಸ್ತೆ ಆದಂತಹ ಏನು ಆ ಒಂದು ರಸ್ತೆಯಲ್ಲಿ ಇದ್ದೀನಿ. ಫುಟ್ಪಾತ್ ಅನ್ನ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿ. ಫುಟ್ಪಾತ್ ಅನ್ನೋದಕ್ಕಿಂತ ಡ್ರೈನೇಜ್ ಇದಕ್ಕೆ ಸ್ಲ್ಯಾಬ್ ಅನ್ನ ಹಾಕಿ ಸಾವಿರಾರು ಜನರು ಇದೇ ಸ್ಲ್ಯಾಬ್ ಮೇಲೆ ಓಡಾಡುವಂತ ಕೆಲಸವನ್ನ ಮಾಡ್ತಾರೆ. ಇದೇ ಕಳೆದ ಶನಿವಾರ ಕೂಡ ಇಲ್ಲೊಬ್ಬ ವ್ಯಕ್ತಿಯ ಕಾಲು ಅಂದ್ರೆ ಸ್ಲ್ಯಾಬ್ ಕುಸಿದು ಬಿದ್ದು ಏನು ಕಾಲನ್ನ ಮುರಿದುಕೊಂಡಿರುವಂತಹ ಘಟನೆ ನಡೆದಿರುವಂತದ್ದು. ಮತ್ತೆ ಅದು ಅವರನ್ನ ಕೆಸಿ ಜನರಲ್ ಆಸ್ಪತ್ರೆ ಕೂಡ ದಾಖಲನ್ನ ಮಾಡಿರುವಂತದ್ದು ನೋಡ್ಬೋದು. ಇವೆರಡು ಏನು ಕಾಣಿಸ್ತಾ ಇದೆ, ಇವೆರಡು ಸ್ಲ್ಯಾಬ್ಗಳೇ ಮುರಿದು ಬಿದ್ದಂತಹ ಸ್ಲ್ಯಾಬ್ಗಳು. ಆದ್ರೆ ಅದಕ್ಕೆ ಪರ್ಯಾಯವಾಗಿ ಈಗಾಗಲೇ ಎರಡನ್ನ ತಂದು ಹಾಕಿದ್ದಾರೆ. ಆದ್ರೆ ಅದು ಕೂಡ ಅವೈಜ್ಞಾನಿಕವಾಗಿ ಸ್ಲ್ಯಾಬ್ಗಳನ್ನ ಮುಚ್ಚಿರುವಂತದ್ದು ನೀವು ನೋಡ್ಬೋದು. ಅಂದ್ರೆ ಸರಿಯಾದ ರೀತಿಯಲ್ಲಿ ಮತ್ತೆ ಕುಸಿದು ಬೀಳುವ ಸಾಧ್ಯತೆ ಹೆಚ್ಚಿರುವಂತದ್ದು. ಸರಿಯಾದ ರೀತಿಯಲ್ಲಿ ಯಾವುದೇ ರೀತಿಯ ವೈಜ್ಞಾನಿಕವಾಗಿ ಕೆಲಸವನ್ನ ಮಾಡ್ತಾ ಇಲ್ಲ. ಅಂದ್ರೆ ಅಧಿಕಾರಿಗಳು ಈ ಒಂದು ಅವೈಜ್ಞಾನಿಕ ಕೆಲಸಗಳನ್ನ ಯಾಕೆ ಇನ್ನು ಕಣ್ಮುಚ್ಕೊಂಡು ಕೂತಿದ್ದಾರೆ, ನೋಡ್ತಾ ಇಲ್ಲ, ಮತ್ತೆ ಇದನ್ನ ಪರಿಶೀಲನೆ ಮಾಡಿ ಇದಕ್ಕೆ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅನ್ನೋದು ಎಲ್ಲರಿಗೂ ಕೂಡ ಕಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಸಾಕಷ್ಟು ಕಾಮಗಾರಿಗಳು ಮತ್ತೆ ಬಿಬಿಎಂಪಿಯಿಂದ ಅನುದಾನವನ್ನ ಪಡೆದಂತ ಕಾಮಗಾರಿಗಳು ಸಾಕಷ್ಟು ನಡೀತಾ ಇದೆ. ಎಲ್ಲಾ ಕಡೆನೂ ಇದೇ ಪರಿಸ್ಥಿತಿ ಆದಲ್ಲಿ ಅಂತಂದ್ರೆ ಇಲ್ಲಿ ಸಾವಿರಾರು ಜನರು ಓಡಾಡ್ತಾ ಇರ್ತಾರೆ. ಜನರು ಓಡಾಡುವಂತಹ ಸಂದರ್ಭದಲ್ಲಿ ಏನು ಇಲ್ಲೊಂದು ಅವಘಡಗಳು ನಡೀತು ಅಂತ ಹೇಳಿದ್ರೆ ಅಂದ್ರೆ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆ ಆಗುವಂಥದ್ದು. ಏನು ಸಾಕಷ್ಟು ಸಮಸ್ಯೆ ಆಗಿ ಅವರಿಗೆ ಜೀವಕ್ಕೆ ಕುತ್ತು ಬರುವಂತಹ ಕೆಲಸಗಳು ಕೂಡ ಆಗುವಂಥದ್ದು. ಇದ್ರ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ. ಅಂದ್ರೆ ಬಿಬಿಎಂಪಿಗೆ ಇರ್ಬೋದು, ಮತ್ತೆ ಏನು ಸಾಕಷ್ಟು ದೂರನ್ನ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ನಡೀತಿರುವಂತಹ ಅವೈಜ್ಞಾನಿಕ ಏನು ಕಾಮಗಾರಿ ಇದೆ ಇದ್ರ ಬಗ್ಗೆ ಕೂಡ ಸಾಕಷ್ಟು ದೂರುಗಳನ್ನ ಕೊಟ್ಟಿದ್ದಾರೆ. ಆ ಒಂದು ವಿಚಾರವಾಗಿ ಈಗ ನಮ್ಮ ಜೊತೆ ಸಾಮಾಜಿಕ ಹೋರಾಟಗಾರರಾದಂತಹ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಒಂದು ಏನು ಕಾಮಗಾರಿ ನಡೀತಾ ಇರುವಂತದ್ದು, ಮತ್ತೆ ಶನಿವಾರ ಇದೇ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ಕಾಲನ್ನ ಮುರ್ಕೊಂಡಿರುವಂತದ್ದು, ಅಂದ್ರೆ ಸ್ಲ್ಯಾಬ್ಗಳು ಕಾಲು ಮುರಿದಿರುವಂತಹ ಸನ್ನಿವೇಶಗಳು ಸಾವಿರಾರು ಜನರು ದಿನನಿತ್ಯ ಈಗ ನೋಡ್ಬೋದು. ಈಗ ಹೋದ್ರು ಅದೇ ರೀತಿಯಲ್ಲಿ ಸಾವಿರಾರು ಜನರು ಓಡಾಡುವಂತ ಜಾಗ, ಇಲ್ಲಿ ಇಂತಹ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಸರ್ ಅಧಿಕಾರಿಗಳು. ಈಗ ಇಲ್ಲೇನಾಗಿದೆ ಅಂದ್ರೆ ಇದು ಪ್ಲಾಟ್ಫಾರ್ಮ್ ರಸ್ತೆ, ಶೇಷಾದ್ರಿಪುರಂ ಪ್ಲಾಟ್ಫಾರ್ಮ್ ರಸ್ತೆ. ರಾಜೀವ್ ಗಾಂಧಿ ಸರ್ಕಲಿಂದ ಇದ್ದು ಇದು ಸ್ತಂಭೋಡುಗರು ಸಹ ಒಬ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿರೋದು. JMC ಕನ್ಸ್ಟ್ರಕ್ಷನ್ಸ್ ಅಂತೇಳಿ ಅವರಿಗೆ ವೈಟ್ ಟ್ಯಾಪಿಂಗ್ ವಿಚಾರವಾಗಿ ಕೊಟ್ಟಿದ್ದಾರೆ. ಸುಮಾರು ಇವರಿಗೆ 4 ಕಡೆ ಕೊಟ್ಟಿರೋಂಥದ್ದು. ಒಂದು ಈಗೇನಿದೆ ಹಳೆ JDS ಮತ್ತೆ ಕಾಂಗ್ರೆಸ್ ಆಫೀಸ್ ಆ ರಸ್ತೆ, ಮತ್ತೆ ಇನ್ನೊಂದು ಸ್ವಸ್ತಿಕ್ ಸರ್ಕಲ್ ಇಂದ ಆನಂದರ ಸರ್ಕಲ್ ಅವ್ರಿಗೊಂದು, ಮತ್ತೆ ಪೈಪ್ಲೈನ್ ರಸ್ತೆ, ಮತ್ತೆ ಇದೊಂದು, ಟೋಟಲ್ 4 ಕೊಟ್ಟಿರೋದು. ಈಗಾಗಲೇ ಪೂರ್ಣಗೊಳಿಸಿರುವಂತದ್ದು ಏನಿದೆ ಇದ್ರದ್ದು ಕಾಂಗ್ರೆಸ್ ಆಫೀಸ್ ಮುಂದೆ ಪೂರ್ಣಗೊಳಿಸಿದ್ದು, ಅದು ಸಹ ಅವೈಜ್ಞಾನಿಕವಾಗಿದೆ. ಎಲ್ಲ ಸಹ ಈರು ಸಹ ಎಲ್ಲ ಕ್ರ್ಯಾಕ್ ಬಿಟ್ಟಿದೆ. ಸೊ ಎಲ್ಲ ಒಂದು ಕಡೆ ಈ ಸಂಪೂರ್ಣವಾದಂತ ಕಾಮಗಾರಿ ಅವೈಜ್ಞಾನಿಕ ಮತ್ತು ಕಳಪೆ ಗುಣಮಟ್ಟದಲ್ಲಿ ಕೂಡಿದೆ ಎನ್ನುವಂಥದ್ದು ಸಹ ಈಗಾಗಲೇ ನಾನು ಖುದ್ದಾಗಿ ಶನಿವಾರ
ರಾಘವೇಂದ್ರ ಅವ್ರಿಗೂ ಸಹ, ರಾಘವೇಂದ್ರ ಪ್ರಸಾದ್ ಏನು ಮುಖ್ಯ ಇಂಜಿನಿಯರ್, ಅವ್ರಿಗೂ ಸಹ ವಿಡಿಯೋ ಹಾಕಿದ್ದೀನಿ. ನೋಡಿ, ಇದ್ರ ಮೇಲೆ ನೀವು ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದ್ರೆ ಮುಂದೆ ಇಲ್ಲಿ ಹೋರಾಟ ಶುರುವಾಗುತ್ತೆ ಅನ್ನುವಂಥದ್ದು ಸಹ ಖುದ್ದಾಗಿ ಅವ್ರಿಗೂ ಸಹ ಈ ವಿಡಿಯೋವನ್ನ ಕಳಿಸ್ಕೊಟ್ಟಿದ್ದೀನಿ. ಎಸ್, ಈ ಕುರಿತಂತೆ ಬೆಂಗಳೂರಿನ ಶೇಷಾದ್ರಿಪುರಂನಿಂದ ನೇರ ಸಂಪರ್ಕದಿಂದ ನಮ್ಮ ಪ್ರತಿನಿಧಿ ಸಂಜಯ್ ಗೌಡ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಸಂಜಯ್ ಗೌಡ, ನೋಡಿ ಇಲ್ಲಿ ರಸ್ತೆಯಲ್ಲಂತೂ ದಿನನಿತ್ಯ ಲಕ್ಷಾಂತರ ವೆಹಿಕಲ್ಸ್ ಓಡಾಡುತ್ತೆ, ಗುಂಡಿ ಬೀಳುತ್ತೆ, ಓಕೆ ಒಪ್ಕೊಳ್ಳೋಣ. ಆದರೆ ಜನರು ದಿನನಿತ್ಯ ಓಡಾಡುವಂತಹ ಫುಟ್ಪಾತ್ ಒಂದು ಸ್ಲ್ಯಾಬ್ ಕೂಡ ಬೀಳುತ್ತೆ ಅಂದ್ರೆ ಏನರ್ಥ? ಹಾಗಾದ್ರೆ ಇದೇನಾ ಬೆಂಗಳೂರಿನ ರಸ್ತೆಗಳಿಗೆ ಹಾಗೆ ಬೆಂಗಳೂರಿನ ಸಮಸ್ಯೆಗಳಿಗೆ ಸಿಕ್ಕಂತಹ ಶಾಶ್ವತ ಪರಿಹಾರ? ಇದೇನಾ ಬೆಂಗಳೂರಿನ ಅಭಿವೃದ್ಧಿ? ಇದೇನಾ ರಾತ್ರೋರಾತ್ರಿ ಏನೋ DKC ಅವರು ರಾತ್ರೋರಾತ್ರಿ ಚೆಕಿಂಗ್ ಎಲ್ಲ ಮಾಡಿದ್ರು, ಪರಿಶೀಲನೆ ಎಲ್ಲ ಮಾಡಿದ್ರು? ನಿಜಕ್ಕೂ ಕೂಡ ಬೇಸರ ಆಗ್ತಾ ಇದೆ. ಎಸ್, ಏನೆಲ್ಲ ಅಪ್ಡೇಟ್ಸ್ ಇದೆ ಅಲ್ಲಿಂದ? ಕವ್ಯ, ಏನಂತ ಹೇಳಿದ್ರೆ ಈಗ ಏನು ಇಲ್ಲಿರುವಂತಹ ಏನು ಬೆಂಗಳೂರು BBMPಯನ್ನು ತೆಗೆದು ಗ್ರೇಟರ್ ಬೆಂಗಳೂರು ಮಾಡಿರುವಂಥದ್ದು. ಅಂದ್ರೆ ಬೆಂಗಳೂರಿನ ಅಭಿವೃದ್ಧಿ ಮಾಡ್ತೀವಿ ಅನ್ನೋ ಒಂದು ಹೆಸರಿನಲ್ಲಿ ಒಂದು ಹೆಸರನ್ನ ಚೇಂಜ್ ಮಾಡಿದ್ರು. ಆದರೆ ಹಳೆ ಬೆಂಗಳೂರು ಏನಿದೆ, ಹಳೆ ಕಾಮಗಾರಿ ಏನಿದೆ, ಅದೇ ನಿಟ್ಟಿನಲ್ಲಿ ಈಗ ಕೆಲಸಗಳು ಸಾಗ್ತಾ ಇರುವಂಥದ್ದು ನೋಡ್ಬೋದು. ನಾನಿರುವಂತಹ ಸ್ಥಳದಲ್ಲಿ ಶೇಷಾದ್ರಿಪುರಂ ಏನಿದೆ, ಈ ಒಂದು ಕಾಮಗಾರಿಯನ್ನು ನೋಡ್ಬೋದು ನೀವು. ಆ ಕಬ್ಬಿಣವನ್ನು ಕಟ್ಟಿರುವಂಥದ್ದು ಮತ್ತೆ ಅಲ್ಲಿರುವಂಥ ಅಂದರೆ ವ್ಯವಸ್ಥೆಯನ್ನು ನೋಡ್ಬೋದು ನೀವು. ಆ ಸೆಂಟರ್ಗೆ ಕರೆಕ್ಟಾಗಿ ಕಬ್ಬಿಣವನ್ನು ಕಟ್ಟಬೇಕು. ಆದರೆ ನೋಡ್ಬೋದು ಕಾರ್ನರ್ ಅಂದರೆ ಆ ಕಬ್ಬಿಣವನ್ನು ಒಂದ್ಸತಿ ಹಿಡ್ಕೊಂಡು ಜಗ್ಗಿದ್ರೆ ಸಾಕು ಬಂದ್ಬಿಡುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಕಾಮಗಾರಿಗಳನ್ನು ನಡೀತಾ ಇರುವಂಥದ್ದು. ಮತ್ತೆ ಈ ಒಂದು ಏನು ಆ ಮನೆಗಳಿದೆ ಅಂದರೆ ಇಲ್ಲಿರುವಂಥ ಸಾರ್ವಜನಿಕರು ಇರ್ಬೋದು, ಮತ್ತೆ ಆ ಒಂದು ಇಲ್ಲಿ ಮಳಿಗೆ, ಇಲ್ಲಿ ಕಮರ್ಷಿಯಲ್ ಜಾಗಗಳಿದೆ, ಈ ಎಲ್ಲವನ್ನು ಕೂಡ ನೋಡೋದಾದ್ರೆ ಅವರಿಗೆ ತುಂಬಾನೇ ತೊಂದರೆ ಆಗ್ತಾ ಇರುವಂತಂದ್ರೆ ಅವರಿಗೆ ಪರ್ಯಾಯವಾಗಿ ಏನಾದರೂ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು. ಅದಾದ ಬಳಿಕ ಕನ್ಸ್ಟ್ರಕ್ಷನ್ ಅನ್ನ ಶುರು ಮಾಡಬೇಕು. ಇಲ್ಲಿ ಅವರಿಗೆ ಹೇಳ್ದೆ ಕೇಳದೆ ರಾತ್ರೋರಾತ್ರಿ ಬರ್ತಾರೆ, ಬಂದು ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಇದೆಲ್ಲವನ್ನು ಕೂಡ ಇಲ್ಲಿ ಅಂದ್ರೆ ಇಲ್ಲಿಯ ಸ್ಥಳೀಯರು ಈಗ ವಿರೋಧವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಕಳಪೆ ಕಾಮಗಾರಿ ನಡೀತಾ ಇದೆ, ಮತ್ತೆ ಅವೈಜ್ಞಾನಿಕ ಕಾಮಗಾರಿ ಕೂಡ ನಡೀತಾ ಇದೆ ಅಂತ ಹೇಳ್ತಾ ಇರುವಂತದ್ದು. ಅದಾದ್ಮೇಲೆ ಇಲ್ಲಿ ಅಂದ್ರೆ ಶನಿವಾರ ನಡೆದಂತಹ ಘಟನೆಗಳನ್ನ ನೋಡೋದಾದ್ರೆ ಅಂದ್ರೆ ಸ್ಲ್ಯಾಬ್ ಬಿದ್ದು ಒಬ್ಬ ವ್ಯಕ್ತಿ ಆ ಒಂದು ಕಾಲನ್ನ ಮುರ್ಕೊಂಡಿರುವಂತಹ ಘಟನೆ ಇದೆ. ಅಪೋಲೋ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗ್ತಾರೆ ಹೋಗಿ. ಆ ಒಂದು ಸನ್ನಿವೇಶ ನಡೆದ್ರೂ ಕೂಡ ಯಾರೂ ಕೂಡ ಎತ್ತೆಚ್ಕೊಂಡಿಲ್ಲ. ಯಾಕಂತ ಹೇಳಿದ್ರೆ ಆ ಒಂದು ನಡೆದಂತಹ ಘಟನೆ ಏನಿತ್ತು, ಆ ಸ್ಲ್ಯಾಬ್ ಕೆಳಗಡೆ ಬಿದ್ದಿತ್ತು, ಅದನ್ನ ಎತ್ತಿ ಮತ್ತೆ ಅದೇ ಸ್ಥಳದಲ್ಲಿ ಇಡುವಂತ ಕೆಲಸವನ್ನ ಮಾಡಿದರ ಹೊರತು ಅಲ್ಲಿ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಂಡಿಲ್ಲ ಅನ್ನೋದು ಒಂದು ಶೋಚನೀಯ ಆಗಿರುವಂತದ್ದು. ಮತ್ತೆ ಈಗ ಸದ್ಯ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ದೂರನ್ನ ಈಗಾಗಲೇ ಏನು ಸಾಮಾಜಿಕ ಹೋರಾಟಗಾರ ನಾಗೇಶ್ ಅವರಿದ್ದಾರೆ, ಅವರು ಕೂಡ ಸಾಕಷ್ಟು ದೂರನ್ನ ಕೊಟ್ಟಿದ್ದಾರೆ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ. ಅದಕ್ಕೂ ಕೂಡ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ಏನು ಕೆಳಮಟ್ಟದ ಅಂದ್ರೆ ಇಲ್ಲೇನು AEE ಇರ್ತಾರೆ ಇವರು ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಅಂದ್ರೆ ಮೇಲಧಿಕಾರಿಗಳು ಕೂಡ ಒಂದಿಷ್ಟು ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಆದೇಶವನ್ನು ಕೊಟ್ಟರು ಕೂಡ ಇಲ್ಲಿ ಯಾವುದೇ ರೀತಿ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಸದ್ಯ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇಲ್ಲಿ ಕಳಪೆ ಕಾಮಗಾರಿ ಮತ್ತು ಅವೈಜ್ಞಾನಿಕ ಕಾಮಗಾರಿ ನಡೀತಾ ಇರುವಂಥದ್ದು. ಸರ್, ನೀವು ಏನೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಯಾರು ಈ ಒಂದು ಎಲ್ಲ ವ್ಯವಸ್ಥೆಯನ್ನು ಅಧಿಕಾರಿಗಳು ಯಾಕೆ ಇಷ್ಟೊಂದು ನೆಗ್ಲಿಜೆನ್ಸಿ ತೋರಿಸ್ತಾ ಇರುವಂಥದ್ದು? ಸರ್ ನೋಡಿ, ಇದು ಬಿಸ್ಮೈಲ್ ಯೋಜನೆಗೆ ಸಂಬಂಧಪಟ್ಟಂಗೆ ಮಾಡಿರೋದು. JMC ಕನ್ಸ್ಟ್ರಕ್ಷನ್ ಕಂಪನಿ ಅವರು ಇದು ಕಾಮಗಾರಿ ಮಾಡ್ತಾ ಇದ್ದಾರೆ. ಅವ್ರಿಗೂ 4 ರಸ್ತೆಗಳನ್ನ ಟೆಂಡರ್ ಆಗಿದೆ ಅಂತೆ. ಇದು 2ನೇದು. ಆಲ್ರೆಡಿ ಒಂದು ರಸ್ತೆ ಟೆಂಡರ್ ಅನ್ನ ಮುಗಿಸಿ ಈ ಸ್ವಾತಿ ರಾಸ್ ಇಂದನೂ ಸಹ ಏನು ಇದು ವೈಟ್ ಟೈಪಿಂಗ್ ವಿಚಾರವಾಗಿ ಏನ್ ಮಾಡ್ತಾ ಇದಾರೆ, ಇದು ಚರಂಡಿಯನ್ನ ಮಾಡ್ತಾ ಇದ್ದಾರೆ. ಈ ಚರಂಡಿ ಯಾವ ರೀತಿಯಲ್ಲಿ ಇದೆ ಅಂದ್ರೆ ಒಂದ್ ರೀತಿಯಲ್ಲಿ ಹಾವು ಸೊಟ್ಟ ಹೋಗಿದ್ದಲ್ಲ, ಒಂದ್ ಕಡೆ ಸಣ್ಣ, ಒಂದ್ ಕಡೆ ದಪ್ಪ, ಒಂದ್ ಕಡೆ ಸಣ್ಣ, ಈ ರೀತಿಯಲ್ಲಿ ಮಾಡ್ತಾರೆ. ಇದನ್ನ ನಾನು ಮಾನ್ಯ ಮುಖ್ಯ ಆಯುಕ್ತರಿಗೆ ದೂರು ಕೊಟ್ಟೆ. ಮುಖ್ಯ ಆಯುಕ್ತರು ಈ ಫೋಟೋಗಳನ್ನು ನೋಡಿ ಖಂಡಿತ ಇದು ಆಗ್ಬಾರ್ದಾಗಿತ್ತು, ಯಾರು ಇದು ಮಾಡಿದ್ದಾರೆ ಅಂತ ಹೇಳಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ದೂರ ಅವರು ಅಲ್ಲೇ ವರ್ಗಾವಣೆ ಮಾಡಿದ್ರು, ನನ್ನ ಎದುರಿಗೆ ವರ್ಗಾವಣೆ ಮಾಡಿದ್ರು. ಅದನ್ನ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅನ್ನುವಂಥದ್ದು ಬಂದು, ದಂಡ ವಿಧಿಸಿ ಕ್ರಮ ಕೈಗೊಳ್ಳಿ, ಈಸೆ ಬ್ಲಾಕ್ ಲಿಸ್ಟ್ ಹಾಕಿ ಅನ್ನುವಂಥದ್ದು ಹೇಳಿದ್ರು. ಆದ್ರೆ ಕೆಳ ಹಂತದ ಅಧಿಕಾರಿಗಳು ಏನ್ ಮಾಡಿದ್ರು ಅಂದ್ರೆ ಇವ್ರ ಜೊತೆಯಲ್ಲಿ ಶಾಮೀಲಾಗಿ, ಗುತ್ತಿಗೆದಾರರ ಜೊತೆ ಶಾಮೀಲಾಗ್ಬಿಟ್ಟು ತ್ಯಾಪೆ ಮಾಡುವಂತ ಕೆಲಸವನ್ನ ಮಾಡಿ ಈ ಪ್ರಕರಣವನ್ನ ಮುಚ್ಚಾಕುವಂತ ಪ್ರಯತ್ನ ಮಾಡಿದ್ರು. ಪ್ರಕರಣ ಮುಚ್ಚಾಕುವಂತ ಸಂದರ್ಭ ಏನೇ ಆಗಿರ್ಬೋದು, ಪ್ರಕರಣ ಯಾವುದೇ ಕಾರಣಕ್ಕೂ ಮುಚ್ಚಾಕಕ್ಕಾಗಲ್ಲ. ಆ ದೂರನ್ನ ನಾವಿಲ್ಲ ಅಂತ ಹೇಳಿದ್ರೆ, ಇವರ ಮಾಡಿಲ್ಲ ಅಂತ ಹೇಳಿದ್ರು ನ್ಯಾಯಾಲಯದ ಮೊರೆಯನ್ನು ಹೋಗ್ತೀವಿ. ನ್ಯಾಯಾಲಯದಲ್ಲಿ ನಮ್ಗೆ ನ್ಯಾಯ ಸಿಗುವಂಥದ್ದು ಮಾಡೇ ಮಾಡ್ತೀವಿ. ಇಲ್ಲಿ ನೋಡಿ, ಶನಿವಾರ ಪಾಪ ಅಮಾಯಕ ಒಬ್ಬರು ಯಾರೋ ಇಲ್ಲಿ ನಡ್ಕೊಂಡು ಹೋಗುವಂತ ಸಂದರ್ಭ ಬಂದಾಗ ಅಲ್ಲಿ ಸ್ಲ್ಯಾಬ್ ಕೆಳಗಡೆ ಬಿದ್ದು ಕಾಲ್ ಮುರ್ಕೊಂಡಿಗಾಗಲೇ ಅಪೋಲೋ ಆಸ್ಪತ್ರೆ, KG ಜನರಲ್ ಆಸ್ಪತ್ರೆಯಲ್ಲಿ ಇವತ್ತವರೆಗೂ ಸಹ ಅಧಿಕಾರಿಗಳು ಅವ್ರ ಹತ್ರ ಬಂದು ಇಲ್ಲಿವರೆಗೂ ಸಹ ಯಾವುದೇ ಯಾಕಾಗಿದೆ, ಏನಾಗಿದೆ, ಏನು ಇದು ಕಳಪೆನ, ಅವೈಜ್ಞಾನಿಕವನ್ನ ದೂರು ಕೊಟ್ಟಿದ್ದಾರೆ, ಇದನ್ನು ವಿಚಾರಣೆ ಮಾಡೋಣ ಅನ್ನುವಂಥ ಇಲ್ಲಿವರೆಗೂ ಸಹ ಯಾವುದೇ ಅಧಿಕಾರಿಗಳು ಬಂದಿಲ್ಲ.
ಇದು ನಂತರದ ನಿಮಗೆ ಇನ್ನೊಂದು ವಿಚಾರ ನೋಡಿ, ಈಗ ಹಳೇದು ಯಾವ ರೀತಿ ಪ್ರಕರಣ ಆದ್ರೆ ಇಲ್ಲಿ ಈ ಪ್ರಕರಣ ಮುಚ್ಚಾಕುವಂತ ಈಗಾಗಲೇ ಈಗ ನಿನ್ನೆ ಮೊನ್ನೆ ನಡೆದಿರುವಂತ ಈ ಘಟನೆ ಇಲ್ಲಿ ಇದು ನೋಡಿ, ಯಾವತ್ತೂ ಅಷ್ಟೇ ಕಂಬಿಯ ಮಧ್ಯದಲ್ಲಿ ಕಾಂಕ್ರೀಟ್ ಇರಬೇಕಾ, ಕಾಂಕ್ರೀಟ್ ಆದ್ಮೇಲೆ ಕಂಬಿ ಇರಬೇಕಾ ಅನ್ನುವಂಥದ್ದು ಇವ್ರು ನೋಡಿ ನಾವು ಕಲಿಬೇಕು. ಕಾಂಕ್ರೀಟು 90 ಭಾಗ ಕಾಂಕ್ರೀಟ್ ಹೋಗಿದೆ, ಕೇವಲ 10 ಭಾಗದಲ್ಲಿ ಕಂಬಿ ಇದೆ. ಆ ಕಂಬಿಯನ್ನು ಹಿಂಗಂದ್ರೆ ಹೊರಗೆ ಬಂದ್ಬಿಡ್ತದೆ. ಮತ್ತೆ ಯಾವ ಗುಣಮಟ್ಟ? ನಾನು ಈ ಉದ್ದೇಶ ಹೋಗಿದ್ದು ಅವೈಜ್ಞಾನಿಕವಾಗಿದೆ ಈ ಕಾಮಗಾರಿ, ಇದ್ರ ಮೇಲೆ ತನಿಖೆ ಆಗಬೇಕು ಅನ್ನುವಂಥದ್ದು ಸಹ ನಡೀತದೆ. ಮೇಲ್ನೋಟಕ್ಕೆ ಮುಖ್ಯ ಆಯುಕ್ತರು ಬಂದು ಇಲ್ಲಿ ನಾವು ಪ್ಲಾಟ್ಫಾರ್ಮ್ ರಸ್ತೆಯನ್ನ ವೀಕ್ಷಣೆ ಮಾಡಿದ್ದೀವಿ, ಎಲ್ಲವೂ ಅಚ್ಚುಕಟ್ಟಾಗಿದೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಕಾಮಗಾರಿಯ ಒಳಗಡೆ ಏನ್ ನಡೀತಾ ಇದೆ ಅನ್ನುವಂಥದ್ದನ್ನ ಇಲ್ಲೂ ಸಹ ಮುಖ್ಯ ಆಯುಕ್ತರು ಬಂದು ಯಾವುದೇ ರೀತಿ ವೆರಿಫೈ ಮಾಡಲ್ಲ. ಇದ್ರ ಜೊತೆಯಲ್ಲಿ ರಾಘವೇಂದ್ರ ಅವರು ಚೀಫ್ ಇಂಜಿನಿಯರ್ಗೂ ಸಹ ಹೋಗಿ ಅವರು ಕೊಟ್ಟಿದ್ದೇನೆ ಇದರ ಮಾಹಿತಿಯನ್ನ ಕೊಟ್ಟು, ಅವರು ಸಹ ಇದ್ರ ಮೇಲೆ ಹೌದು ಇದು ಆಗ್ಬಾರ್ದಾಗಿತ್ತು, ಯಾಕಾಗಿದೆ ಅನ್ನುವಂಥದ್ದು ಸಹ ಹೇಳ್ತಾ ಇದ್ದಾರೆ. ಆದರೂ ಸಹ ಅಧಿಕಾರಿಗಳು, ಕೆಳ ಹಂತದ ಅಧಿಕಾರಿಗಳು ಈ ವ್ಯಕ್ತಿಯನ್ನ ಗುತ್ತಿಗೆದಾರವನ್ನ ರದ್ದು ಮಾಡಿ ದಂಡ ವಿಧಿಸಿ ಏನ್ ಕಾಮಗಾರಿಗೆ ಇವರು ಮೊದಲನೇ ಹಂತ ಎರಡನೇ ಹಂತದ ಏನ್ ಹಣ ಕೊಟ್ಟಿದ್ದಾರೆ ಹಣವನ್ನು ವಾಪಸ್ ಪಡ್ಕೋಬೇಕಾಗಿತ್ತು. ಆದ್ರೆ ಇಲ್ಲಿ ಕೆಳ ಹಂತ ಅಧಿಕಾರಿಗಳು ಈ ಗುತ್ತಿಗೆ ಜೊತೆ ಕೈ ಜೋಡಿಸ್ಕೊಂಡು ಇದನ್ನ ತ್ಯಾಪೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಖಂಡನೀಯ. ಈಗಲಾದರೂ ಸಹ ಮುಖ್ಯ ಆಯುಕ್ತರು ಮತ್ತೆ ಚೀಫ್ ಇಂಜಿನಿಯರ್ ರಾಘವೇಂದ್ರ ಸಾಹೇಬರು ಖುದ್ದಾಗಿ ಬಂದು ವೆರಿಫೈ ಮಾಡಬೇಕಾಗಿದೆ. ಈ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಇದು ಗುಣಮಟ್ಟನ ದೂರು ಕೊಟ್ಟಿರೋದು ಅವೈಜ್ಞಾನಿಕವಾಗಿದೆಯಾ ಕಳಪೆ ಆಗಿದೆ ಅನ್ನೋದು ಅವರೇ ಬಂದು ಖುದ್ದಾಗಿ ಇದನ್ನ ಪರಿಶೀಲನೆ ಮಾಡಿದ್ರೆ ಸತ್ಯತೆಗಳು ಗೊತ್ತಾಗುತ್ತೆ ಅನ್ನುವಂಥದ್ದು ನಾನು ಈ ಮುಖ್ಯನ ಅವ್ರಿಗೆ ಹೇಳ್ತಾ ಇದ್ದೆ. ಸರ್, ಈಗ ಒಂದು ಕಳಪೆ ಕಾಮಗಾರಿ ನಡೀತು ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಅದನ್ನ ಡೆಮಲಿಷ್ ಮಾಡಬೇಕು, ಇಲ್ಲಾಂದ್ರೆ ಅವೈಜ್ಞಾನಿಕವಾಗಿ ನಡೆದಿದೆ ಅಂತ ಹೇಳಿದ್ರೆ ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಜಾಸ್ತಿ ಮಟ್ಟದಲ್ಲಿ ಹಾನಿ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇತ್ತು ಅಂತ ಹೇಳಿದ್ರೆ ಇಲ್ಲ ಡೆಮಲಿಷ್ ಮಾಡಬೇಕು, ಇಲ್ಲ ಅದಕ್ಕೆ ಏನು ಕ್ರಮವನ್ನು ತೆಗೆದುಕೊಳ್ಬೇಕು, ಆ ಒಂದು ಏನು ಕಾಂಟ್ರಾಕ್ಟರ್ ಇರ್ತಾರೆ ಅವ್ರ ಮೇಲೆ ಕ್ರಮವನ್ನು ತೆಗೆದುಬೇಕು, ಇದೆಲ್ಲವನ್ನು ಮಾಡಬೇಕು. ಆದ್ರೆ ಇಲ್ಲಿ ತ್ಯಾಪೆ ಹಾಕುವ ಕೆಲಸ ಮಾಡ್ತಾ ಇದ್ದಾರೆ ಸರ್. ಅಧಿಕಾರಿಗಳೇನಾಗಿದೆ ಅಂದ್ರೆ ಗುತ್ತಿಗೆದಾರರನ್ನ ಬಿಟ್ಟು ಹೋಗ್ತಾ ಇಲ್ಲ. ಯಾಕೆಂದ್ರೆ ಅವರ ಒಡಂಬಡಿಕೆ ಏನಾಗಿದೆ ಅಂತ ಗೊತ್ತಿಲ್ಲ. ಅವರ ಒಡಂಬಡಿಕೆ ಅತ್ಯಂತ ಹೆಚ್ಚಾಗಿದ್ರೆ ಅಧಿಕಾರಿಗಳು ಇಂಥ ಗುತ್ತಿಗೆದಾರರನ್ನ ಯಾವುದೇ ರೀತಿಯಲ್ಲಿ ಕೈ ಬಿಡಕ್ಕೆ ಚಾನ್ಸೇ ಇಲ್ಲ. ಒಂದು ವೇಳೆ ಇವ್ರು ಹೊರಗೋದ್ರೆ ಇವ್ರ ಬಟ್ಟ ಬಯಲಾಗುತ್ತಲ್ಲ, ಇವ್ರಿಗೆ ಏನೇನೋ ಕಪ್ಪು ಹಣ ಎಷ್ಟು ಕೊಟ್ಟಿದಾರೋ ಏನು ಅನ್ನುವಂಥದ್ದು ಇದೆಲ್ಲ ಇದು ಬಟ್ಟ ಬಯಲಾಗುತ್ತೆ ಅನ್ನೋ ಒಂದು ಉದ್ದೇಶ ಸಲುವಾಗಿ ಇದನ್ನ ಮೇಲಿನ ಅಧಿಕಾರಿಗಳಿಗೆ ಕೆಳ ಹಂತದ ಅಧಿಕಾರಿಗಳು ತ್ಯಾಪೆ ಮಾಡ್ತಿದ್ದಾರೆ. ಇಲ್ಲ ಗುಣಮಟ್ಟ ಒಳ್ಳೆಯ ಗುಣಮಟ್ಟ ಇದೆ, ಮಧ್ಯೆ ಅದು ಸಣ್ಣದಾಗಿದೆ, ಅದಕ್ಕೆ ತ್ಯಾಪೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ, ಅದು ಹಾಕಿದ್ರೆ ಸರಿ ಹೋಗುತ್ತೆ ಅನ್ನುವಂಥದ್ದು ಸಹ ಹೇಳಿದ್ರೆ. ಹಾಗಾದ್ರೆ ಇಲ್ಲಿ ಕಂಬಿ ಹೊರಗೆ ಬಂದದಿಲ್ಲ, ಇದನ್ನ ಏನ್ ಮಾಡ್ತಾರೆ ಇವಾಗ? ಈ ಕಂಬಿ ಹೊರಗೆ ಬಂದು ಕಾಂಕ್ರೀಟ್ ನ ಸೈಡ್ಗೆ ಹಾಕಿ 90 ಭಾಗ ಕಾಂಕ್ರೀಟ್ ಹೋಗಿದೆ, 10 ಭಾಗದಲ್ಲಿ ಕಂಬಿ ಹಾಕಿದೆ. ಇದನ್ನ ಯಾವ ರೀತಿ ತ್ಯಾಪೆ ಹಾಕ್ತಾರ? ಇದು ಲೈನ್ ಉದ್ದಕ್ಕೂ ಲೈನು ಅದೇ ರೀತಿಯಲ್ಲೇ ಮಾಡಿದೆ. ಒಂದು ಸರಿ ಎಲ್ಲಿ ಕಂಬಿ ಬಂದಿದೆಯೋ ಅದೇ ಜಾಗವನ್ನ ಲೈನಕ್ಕೂ ಸಹ ಇದನ್ನ ಕೂಡಲೇ ಡೊಮಲೇಷನ್ ಮಾಡಬೇಕು. ಡೊಮಲೇಷನ್ ಮಾಡಿದೆ ಈ ಗುತ್ತಿಗೆದಾರರ ಮತ್ತೆ ಗುತ್ತಿಗೆದಾರರ ಕೊಡಬಾರದು. ಇವರಿಗೆ ಪೆನಾಲ್ಟಿ ಹಾಕ್ಬೇಕು. ಗುತ್ತಿಗೆದಾರರನ್ನ ಏನ್ ಹೆಸರಿದೆ JMC ಇದನ್ನು ಬ್ಲಾಕ್ ಲಿಸ್ಟ್ ಹಾಕ್ಬೇಕು. ಮೊದಲು ಈ ಕೆಲಸವನ್ನ ಅಧಿಕಾರಿಗಳು ಕೂಡಲೇ ಮಾಡಬೇಕು. ಯಾಕೆಂತ ಹೇಳಿದ್ರೆ ಕೋಟ್ಯಾಂತರ ರೂಪಾಯಿ ಕಾಮಗಾರಿಯ ಒಂದು ಹಣವನ್ನ ಈ ರೀತಿ ಸಾರ್ವಜನಿಕ ಹಣವನ್ನ ನೀರ್ಪೋಲ್ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದೇ ನಮ್ಮ ಒತ್ತಾಯ. ಸರ್, ಈ ಒಂದು ಅಂದ್ರೆ ಇಲ್ಲಿ ಏನು ಕಳಪೆ ಕಾಮಗಾರಿ ಮತ್ತೆ ಅವೈಜ್ಞಾನಿಕ ಕಾಮಗಾರಿ ನಡೀತಾ ಇದೆ, ಅದ್ರ ವಿರುದ್ಧ ನಾನು ಧ್ವನಿ ಎತ್ತಿದ್ದೀನಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳನ್ನ ಕೂಡ ನಾನು ಭೇಟಿ ಮಾಡಿರ್ತೀನಿ. ಅವರು ಕೂಡ ಈ ಒಂದು ಕಾಮಗಾರಿ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಇಲ್ಲಿ ಏನು ಕೆಳಮಟ್ಟದ ಅಧಿಕಾರಿಗಳು ಮತ್ತೆ ಕಾಂಟ್ರಾಕ್ಟರ್ ಕೈ ಜೋಡಿಸ್ಕೊಂಡು ಇಲ್ಲಿ ತ್ಯಾಪೆ ಹಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾ ಇರುವಂಥದ್ದು. ಮತ್ತೆ ಇನ್ನೊಬ್ರು ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇಲ್ಲಿ ನೀವು ಸ್ಥಳೀಯರಾಗಿದ್ದೀರಾ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕಾಮಗಾರಿ ನಡೀತಾ ಇದೆ. ಇಲ್ಲಿ ಯಾವ ತರ ಸರ್, ಅಂದ್ರೆ ಈ ತರ ಎಲ್ಲ ಈಗ ನೀವು ಫ್ಯಾಕ್ಟ್ರಿ ಇಟ್ಕೊಂಡಿರ್ತೀರಾ ಮುಂಭಾಗದಲ್ಲಿ, ಈ ತರ ಎಲ್ಲ ನಿಮ್ಗೆ ತೊಂದರೆ ಆಗ್ತಾ ಇಲ್ವಾ ಸರ್? ನಮ್ಗೆ ಬಹಳ ತೊಂದರೆ ಆಗ್ತದೆ. ಇದು ಗೋಡೆ ಕಟ್ಟುವಾಗ ನಾವು ಹೇಳಿದ್ವಿ ಅವ್ರಿಗೆ, ಈ ರೋಡ್ ಲೆವೆಲ್ಗೆ ನಮ್ಗೆ ಅಲ್ಲಿ ಬರಬೇಕು. ಲೋಡಿಂಗ್ ಅನ್ಲೋಡಿಂಗ್ ಟ್ರಕ್ ಬರ್ತದೆ, ಲಾರಿ ಬರ್ತದೆ, ಟೆಂಪೋ ಬರ್ತದೆ, ಅದಕ್ಕೆ ನಮ್ಗೆ ಎಷ್ಟು ತೊಂದರೆ ಇಲ್ಲ ಆಗ್ತದೆ. ಅವ್ರು ಹೇಳಿದ್ರೆ ಇದೇ ತರ ಮಾಡ್ತೀವಿ, ನಿಮ್ಗೆ ಹಿಂಗ್ ಮಾಡ್ಕೊಡ್ತೀವಿ, ಹಂಗ್ ಮಾಡ್ಕೊಡ್ತೀವಿ, ಬೇರೆ ಡ್ರೈನ್ ಮಾಡ್ಕೊಡ್ತೀವಿ ಹೇಳ್ತಾ ಇದ್ದಾರೆ. ಅದೆಲ್ಲ ಆಗೋದಿಲ್ಲ. ಮಳೆ ನೀರು ಬಂದ್ರೆ ಫ್ಯಾಕ್ಟ್ರಿ ಒಳಗೆ ನೀರು ಬರ್ತದೆ, ಅದು ಆಚೆ ಹೋಗೋಕೆ ಹಿಂಗೆ ನೀರು. ಸರ್, ಈಗ ಅದೊಂದು ಶಟರ್ 2 ಶಟರ್ ಕವರ್ ಆಗ್ಬಿಡ್ತು. ಇವಾಗ 2 ಶಟರ್ ಕವರ್ ಆಗೈತೆ. ಅದಕ್ಕೆ ಏನ್ ಮಾಡ್ಬೇಕು ನಾವು ಬಿಲ್ಡಿಂಗ್? ಇವ್ರೀಗ ಏನ್ ಅಧಿಕಾರಿಗಳು ಬಂದು ಇಲ್ಲಿ ಏನ್ ಆಗ್ತಿದೆ ಅಂತ ನೋಡಲ್ವಾ? ಏನ್ ಕೆಲಸ ಬಂದಿದ್ರು ಹೇಳ್ದೆ ಇದೇ ತರ ನಡೀತದೆ, ನಾವು ಏನ್ ಮಾಡಕ್ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ.
ಅಂದ್ರೆ ನಾವೇನು ಮಾಡಕ್ಕಾಗಲ್ಲ ಅಂತ ಹಂಗೆ ಹೇಳ್ತಾರೆ. ಹೇಳ್ಬಿಡ್ತಾರೆ. ಓಕೆ, ಈಗ ನಿಮಗೆ ಪೈಪ್ ಲೈನ್ ಎಲ್ಲ ಕಟ್ ಆಗಿದೆ ಅಂತ ಹೇಳಿದ್ರಿ, ಅಂದ್ರೆ ನೀರಿನ ವ್ಯವಸ್ಥೆ ಮತ್ತೆ ಕರೆಂಟ್ ವ್ಯವಸ್ಥೆ ಎಲ್ಲ ಕಟ್ ಆಗ್ತಿದೆ ಅಂತ ಹೇಳಿದ್ರಿ. ಅವರು ಕೆಲಸ ಶುರು ಮುಂಚೆ ನಾವು ಹೇಳಿದ್ವಿ ಈ ತರ ನಮ್ದು ಪವರ್ ಲೈನ್ ಐತೆ, ಈ ತರ ನೀರಿನ ಲೈನ್ ಐತೆ, ಹುಷಾರಾಗಿ ನೀವು ನೋಡಿ. ಅದೆಲ್ಲ ನೋಡೋದಿಲ್ಲ, ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ನೀರಿನ ಲೈನ್ ಹೊಡೆದಾಕ್ಬಿಟ್ಟಿದ್ದಾರೆ, ಎಲೆಕ್ಟ್ರಿಕ್ ಲೈನ್, ಪವರ್ ಲೈನ್ ಹೊಡೆದಾಕ್ಬಿಟ್ಟಿದ್ದಾರೆ. ತಿರ್ಗಾ ನಾವು KV ಕರಬೇಕು, ಎಲ್ಲ ಕರೆದು ಎಲ್ಲ ಮಾಡಿಸೋದು ನಮ್ಮ ಖರ್ಚಿನಲ್ಲಿ. ಅವ್ರೇನು ಮಾಡಿಲ್ಲ. ಇವಾಗ ಮೊನ್ನೆ ಕೆಲಸ ಮಾಡಿದ್ರು. ನಾನು ಹೇಳಿದೀನಿ ನಮ್ದು ಅಂಡರ್ಗ್ರೌಂಡ್ ಡ್ರೈನ್ ಇದು ಸಿವೇಜ್ ಲೈನ್ ಐತೆ, ಕಟ್ ಮಾಡಿಬಿಟ್ರು. ಅದು ಬೇರೆ ಪೈಪಿನೂ ಹಾಕಿಲ್ಲ, ಅದ್ರ ಮೇಲೆ ಕಾಂಕ್ರೀಟ್ ಹಾಕ್ಬಿಟ್ಟಿದ್ದಾರೆ. ಇವಾಗ ಸಿವೇಜ್ ಲೈನ್ ನಮ್ದು ಎಲ್ಲ ಹೋಗೋದು ಹೇಳಿ. ಫ್ಯಾಮಿಲಿ ಇದ್ದಾರೆ ಅಲ್ಲಿ, ಫ್ಯಾಮಿಲಿ ಏನು ಮಾಡ್ತಾರೆ, ಆಮೇಲೆ ಎಲ್ಲಿ ಹೋಗೋದು? ಭಾಳ ಕಷ್ಟ. ಅವರು ನಮ್ಮ ಹೇಳಿದ್ರು ಮಾತು ಕೇಳೋದಿಲ್ಲ. ಇದೇ ಥರ ನಡೀತಿದೆ. ಆಮೇಲೆ ಹೇಳಿದ್ದು ಟಾಪಿಂಗ್ ಹಾಕಿ ಮಾಡ್ತೀರಾ, ಬರೀ ಟಾರ್ ಹಾಕಿದ್ರು ನಡೀತದೆ. ಬರೀ 3/4 ಕಿಲೋಮೀಟರ್ ಐತೆ, 1 ಕಿಲೋಮೀಟರ್ನೂ ಇಲ್ಲ. ವೈಟ್ ಟಾಪಿಂಗ್ ಮಾಡಿದ್ರೆ ಇದು ರೋಡ್ ಎಷ್ಟು ಇಂಚ್ ಕೆಳಗಡೆ ಹೋಗ್ತದೆ, ಅದು ಆಗದೆ ಅದ್ರ ಮೇಲೆ ಹಾಕ್ಬಿಡ್ತೀವಿ, ಹಂಗೆ ಹೇಳ್ತಾರೆ. ಥ್ಯಾಂಕ್ ಯು. ಇದಿಷ್ಟು ಅಂದ್ರೆ ಸ್ಥಳೀಯರಿಗೂ ಕೂಡ ಇಲ್ಲಿ ಈ ಒಂದು ಕಾಮಗಾರಿಯಿಂದ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇರುವಂತದ್ದು. ಇಲ್ಲಿಯ ಒಂದು ಕಾಮಗಾರಿ ಏನಿದೆ ಮತ್ತೆ ಇಲ್ಲಿನ ಕೆಲಸಗಳೇನಿದೆ ಇದು ವೈಜ್ಞಾನಿಕವಾಗಿ ನಡೀತಾ ಇಲ್ಲ. ನಮ್ಮೆಲ್ಲರ ಏನು ಇಲ್ಲಿ ಕಮರ್ಷಿಯಲ್ ಜಾಗಗಳಿದೆ ಮತ್ತೆ ನಾವೆಲ್ಲ ಫ್ಯಾಮಿಲಿಗಳಿದ್ದೀವಿ, ಇವರೆಲ್ಲರಿಗೂ ಕೂಡ ಕರೆಂಟ್ ಮತ್ತೆ ಏನು ನೀರು ಸರಬರಾಜು ಆಗುವಂತಹ ಏನು ಪೈಪ್ಗಳಿರುತ್ತೆ ಅದೆಲ್ಲವನ್ನು ಕಟ್ ಮಾಡಿದ್ದಾರೆ. ನಮಗೆ ತುಂಬಾನೇ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲಕ್ಷ್ಮಿ ಜೊತೆ ಸಂಜಯ್ ಗೌಡ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಥ್ಯಾಂಕ್ ಯು ಸಂಜಯ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ನೋಡಿ, ಸಾರ್ವಜನಿಕರು ಕೂಡ ಕಿಡಿಕಾರ್ತಾ ಇದ್ದಾರೆ. BBMP ಹೋಯಿತು, GBA ಬಂತು, ಆದರೆ ಅಭಿವೃದ್ಧಿ ಮಾತ್ರ ಶೂನ್ಯ, ಕಾಮಗಾರಿಗಳು ಕಳಪೆ ಆಗ್ತಾ ಇದೆ. ಅಂದರೆ ಏನರ್ಥ? ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ವಹಿಸ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಏನು ಹೇಳೋದು ಇದಕ್ಕೆಲ್ಲ? ಇಂತಹ ಕಳಪೆ ಕಾಮಗಾರಿಯಿಂದ ಇವಾಗ ಒಬ್ರು ಕಾಲ್ ಮುರ್ಕೊಂಡಿದ್ದಾರೆ, ನಾಳೆ ಇನ್ಯಾರದ್ದೋ ಪ್ರಾಣ ಹೋಗುತ್ತೆ. 1,100 ಕೋಟಿ ಖರ್ಚು ಮಾಡಿ ಗುಂಡಿ ಮುಚ್ಚಿದ್ರು, ಮಾಡಿದ ವೈಟ್ ಟಾಪಿಂಗ್ ಕುಸಿಯುತ್ತೆ, ಒಬ್ಬ ಕಾಲ್ ಮುರ್ಕೋತಾನೆ ಅಂದರೆ ನಿಜಕ್ಕೂ ಕೂಡ ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು. ಜನರ ಜೀವ ತೆಗೆಯೋಕೆ 1,100 ಕೋಟಿ ರೂಪಾಯಿ ಒಂದು ಯೋಜನೆಯಂತೆ. ಆ ಒಂದು ಯೋಜನೆಗೆ ನಮ್ಮ ಪ್ರಾಣ ಕಳ್ಕೊಳ್ಳೋಕೆ ನಾವೇನಕ್ಕೆ ಸರ್ ತೆರಿಗೆ ಕಟ್ಟಬೇಕು, ನಾವೇನಕ್ಕೆ ಜನರೆಲ್ಲ ಟ್ಯಾಕ್ಸ್ ಕಟ್ಟಬೇಕು ಅಂತ ಇದೀಗ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ಹೊರಗಾಗ್ತಾ ಇರುವಂಥದ್ದು. ಇವಾಗಾದರೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು, ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳು, GBA ಅಧಿಕಾರಿಗಳು ಮತ್ತು ನಗರಾಭಿವೃದ್ಧಿ ಸಚಿವರು ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಒಂದಲ್ಲ ಎರಡಲ್ಲ ಸಾಕಷ್ಟು ಅವಾಂತರಗಳು ಕೂಡ ನಡೆದಿರುವಂಥದ್ದು. ಇದೇ ವಿಚಾರವಾಗಿ ಹಿಂದೆ ಕೂಡ DK ಶಿವಕುಮಾರ್ ಅವರು ಹೇಳಿದ್ರು, ಮಾತನಾಡಿದ್ರು ಕೂಡ. ನೋಡಿ, 1,100 ಕೋಟಿ ಒಂದು ಕ್ರಿಯಾ ಯೋಜನೆಯನ್ನ ನಾವು ಜಾರಿಗೆ ತಂದಿದ್ದೇವೆ. ಆ ಒಂದು ಯೋಜನೆಯ ಅಡಿಯಲ್ಲಿ 13,000 ಗುಂಡಿಗಳನ್ನು ಮುಚ್ಚಲಾಗಿದೆ. ಈಗಾಗಲೇ ಬೆಂಗಳೂರಿನ ರಸ್ತೆ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ತಾ ಇದ್ದೀವಿ, ಅದು ವೈಟ್ ಟಾಪಿಂಗ್ ಮೂಲಕ. ಹಾಗೆ ರಸ್ತೆ ಸಮಸ್ಯೆ ಆಗಿರ್ಬೋದು ಅಥವಾ ಚರಂಡಿ ಸಮಸ್ಯೆ ಆಗಿರ್ಬೋದು, ಫುಟ್ಪಾತ್ ಸಮಸ್ಯೆ ಆಗಿರ್ಬೋದು, ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಯೋಜನೆಯನ್ನು ತರಲಾಗಿದೆ, ಅದೇ ಕ್ರಿಯಾ ಯೋಜನೆ. ಆ ಕ್ರಿಯಾ ಯೋಜನೆಗೆ 1,100 ಕೋಟಿ ರೂಪಾಯಿ ಬಜೆಟನ್ನು ಕೂಡ ಮಂಡನೆ ಮಾಡಲಾಗಿರುವಂಥದ್ದು. ಹಾಗಾದರೆ ಅಧಿಕಾರಿಗಳಿಗೆ ಏನು ಸೂಚನೆ ನೀಡಿದ್ದಾರೆ ಇಲ್ಲಿ DK ಶಿವಕುಮಾರ್ ಅವರು? ಗೊತ್ತಾಗ್ತಾ ಇಲ್ಲ. ಈ ಕುರಿತಂತೆ ಈಗಾಗಲೇ ಸಂಬಂಧಪಟ್ಟಂತಹ ಇಂಜಿನಿಯರ್ನ ಕೂಡ ಒಂದು ಕಾಂಟ್ಯಾಕ್ಟ್ ಮಾಡೋಕೆ, ಸಂಪರ್ಕಿಸೋಕೆ ಪ್ರಯತ್ನ ಪಟ್ವಿ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ನಿಂದ. ಆದರೆ ಅವರು ಕೂಡ ಕಾಂಟ್ಯಾಕ್ಟಿಗೆ ಸಿಗ್ತಾ ಇಲ್ಲ, ಏನಿಲ್ಲ. ನೀವೇನೋ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಇಂತಹ ಕಳಪೆ ಕಾಮಗಾರಿ ನಮ್ಮ ಬೆಂಗಳೂರಿನಲ್ಲಿ ನಡೀತಾ ಇರುವಂಥದ್ದು ನಿಜಕ್ಕೂ ಕೂಡ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ನಾಚಿಕೆಗೆಡುವಂತಹ ಒಂದು ಸಂಗತಿಯಾಗಿದೆ. ನೋಡಿ, ಕಾಲ್ ಮುರ್ಕೊಂಡಿದ್ದಾರೆ, ಆ ಸ್ಲ್ಯಾಬ್ ಕುಸ್ತು ಬಿದ್ದಿರುವಂಥದ್ದು, ಆ ಸ್ಲ್ಯಾಬ್ ಕುಸ್ತಿರೋದ್ರಿಂದ ಆ ವ್ಯಕ್ತಿ ಅಲ್ಲೇ ಗೋಳಾಟವನ್ನು ಮಾಡ್ತಾ ಇರುವಂಥದ್ದು. ಈ ಒಂದು ವಿಚಾರವನ್ನು ಒಬ್ಬ ಮಹಿಳೆ ಲೈವ್ನಲ್ಲಿ ಬಂದು ಹೇಳ್ತಾರೆ. ನೀವು ನೋಡ್ತಾ ಇರುವಂಥದ್ದು ಕರ್ನಾಟಕ ನ್ಯೂಸ್ ಬೀಟ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಆಗಿರುವಂಥದ್ದು. ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಜೊತೆಗೆ ಈಗಾಗಲೇ ಕಾಲ್ ಮುರಿದುಕೊಂಡಂತಹ ವ್ಯಕ್ತಿ ತಮ್ಮ ಅಳಲನ್ನು ಕೂಡ ತೋಡ್ಕೊಂಡಿರುವಂಥದ್ದು. ಎಷ್ಟು ಕೆಟ್ಟದಾದಂತಹ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ ನೋಡಿ. 90% ಕಾಂಕ್ರೀಟು, 10% ಕಬ್ಬಿಣ. ಈ ಒಂದು ಕಾಮಗಾರಿಯ ಬಗ್ಗೆ ಈಗಾಗಲೇ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ಹೊರಗಾಗ್ತಾ ಇರುವಂಥದ್ದು. ಅವೈಜ್ಞಾನಿಕ ಕಾಮಗಾರಿಯಿಂದ ಆದಂತಹ ಎಡವಟ್ಟುಗಳು ಒಂದಾ ಎರಡಾ? ಈಗ ಇವರೇನೋ ಕಾಲ್ ಮುರ್ಕೊಂಡಿದ್ದಾರೆ, ಕಾಲ್ ಮುರ್ಕೊಂಡವರು ಅವರ ಫ್ಯಾಮಿಲಿಯನ್ನು ನೋಡ್ಕೋಬೇಕು. ನೋಡಿ, ಬೆಂಗಳೂರಿನ ಸಮಸ್ಯೆಗಳು ಜ್ವಲಂತ ಸಮಸ್ಯೆಗಳು ಅಂತಾನೆ ಹೇಳ್ಬೋದು. ಈ ಜ್ವಲಂತ ಸಮಸ್ಯೆಗಳಿಗೆ ಸಿಕ್ಕಂತಹ ಶಾಶ್ವತ ಪರಿಹಾರ ಆದ್ರೂ ಏನು? ಇದು $1 ಮಿಲಿಯನ್ ಪ್ರಶ್ನೆ. ಇದು ಸಿಲಿಕಾನ್ ಸಿಟಿಯ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ
ನಗರಾಭಿವೃದ್ಧಿ ಸಚಿವರಿಗೆ ಪ್ರಶ್ನೆಯನ್ನ ಮಾಡ್ತಾ ಇರುವಂಥದ್ದು. ಇದೇನಾ ಬೆಂಗಳೂರಿನ ಅಭಿವೃದ್ಧಿ? ಇದೇನಾ ನಗರಾಭಿವೃದ್ಧಿ ಸಚಿವರು ರಾತ್ರೋರಾತ್ರಿ ನಡೆಸಿದಂತಹ ಪರಿಶೀಲನೆಗಳು? ಎಸ್, ನೋಡಿ, ಒಂದಲ್ಲ ಎರಡಲ್ಲ ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ನೋಡಿ, ಬೆಂಗಳೂರಿನ ರಸ್ತೆ ಬಗ್ಗೆ ನಮ್ಮವರೇ IT-BT ಉದ್ಯೋಗಿಗಳು ಮಾತನಾಡಿದ್ರು, ಹಾಗೆ ಟ್ವೀಟ್ ಮಾಡಿದ್ರು ಕೂಡ. ಇಷ್ಟು ಸಾಲದು ಅಂತ ವಿದೇಶದಿಂದ ಬಂದಂತಹ ಯಾರೋ ಉದ್ಯೋಗಿಗಳು ಕೂಡ ಮಾತನಾಡಿದ್ರು. ಎಲ್ಲೆಂದ್ರಲ್ಲಿ ಕಸ ಹಾಕ್ತೀರಾ, ಏನಿದು ರೋಡ್ಗಳು ಇಷ್ಟೊಂದೆಲ್ಲ ಕೆಟ್ಟೋಗಿರುವಂಥದ್ದು, ಗುಂಡಿ ಬಿದ್ದಿರುವಂಥದ್ದು. ಮತ್ತೆ ಅದ್ಯಾರೋ ವಿದೇಶಿ ಪ್ರಜೆ ಕೂಡ BBMPಯವರ ಜೊತೆ ಸೇರಿ ನಮ್ಮ ಬೆಂಗಳೂರಿನ ಸ್ವಚ್ಛ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಇಷ್ಟೆಲ್ಲ ಆದರೂ ಕೂಡ ಬೆಂಗಳೂರಿನ ಅಭಿವೃದ್ಧಿ ಮಾತ್ರ ಜನರ ಪ್ರಾಣ ತೆಗೆದುಕೊಳ್ಳೋಕೆ ರಸ್ತೆ ಗುಂಡಿಗಳು, ಇಂತಹ ಕಳಪೆ ಕಾಮಗಾರಿಗಳು ಬಾಯಿ ತೆರೆದು ಕೂತಿರುವಂಥದ್ದು. ಹಾಗಾದ್ರೆ ಇನ್ನು ಎಷ್ಟು ಜನ ಕಾಲ್ ಮುರ್ಕೋಬೇಕು, ಇನ್ನು ಎಷ್ಟು ಜನ ಪ್ರಾಣವನ್ನ ಕಳೆದುಕೊಳ್ಬೇಕು? ಈ ಬಗ್ಗೆ ನಗರಾಭಿವೃದ್ಧಿ ಸಚಿವರು ಏನ್ ಮಾಡ್ತಾ ಇದ್ದಾರೆ, ಗಮನವನ್ನ ವಹಿಸ್ತಾ ಇಲ್ವಾ ಅನ್ನೋದು ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ನ ಪ್ರತಿಯೊಬ್ಬ ವೀಕ್ಷಕರ ಪ್ರಶ್ನೆಯಾಗಿರುವಂಥದ್ದು. ಈ ಕುರಿತಂತೆ ಸಚಿವರು ರಿಯಾಕ್ಟ್ ಮಾಡ್ತಾರಾ ಅಥವಾ ಇಲ್ವಾ ಕಾದ್ ನೋಡ್ಬೇಕಾಗತ್ತೆ.